ನೀನು ಒಳ್ಳೆ ಲಿಪಿ ಬರ್ದಂಗೆ ಬರ್ದಿದ್ದಿ. ಯಾರಿಗೆ ಅರ್ಥ ಆಯ್ತದ? ಯಾವುದೋ ಒಂದು ಲಿಪಿ ರೈಟಿಂಗ್ ಬರೀತಾರಲ್ಲ ಹಳೆ ಕಾಲದವ್ರು, ಅದನ್ನು ಲಿಪಿ ಅಂತಾರೆ. ಬೆಳಗ್ಗೆ ಇಲ್ಲಿ ಎಲ್ಲ ಲೈನು ನಿಂತಿರ್ತಾರೆ. ಸೊ ಎಲ್ಲಿ ಆ ಡಾಕ್ಟ್ರು ಏನು ಅನ್ನೋದನ್ನ ಮೆನ್ಷನ್ ಮಾಡ್ತೀನಿ. ಸೊ ನಾನು ದಪ್ಪ ಆಗೋಕ್ಕೆ ರೀಸನ್ನೇ ಮಂತ್ಲಿ ಪೀರಿಯಡ್ಸ್ ಎಲ್ಲ ಆಗ್ತಾ ಇಲ್ಲದೆ ಇರೋದು. ಅದು ಮಂತ್ಲಿ ಕರೆಕ್ಟಾಗಿ ಆದರೆ ನಾವು ವೆಯ್ಟ್ನ ಹೆಂಗೆ ಬೇಕೋ ಬ್ಯಾಲೆನ್ಸ್ ಮಾಡ್ಬೋದು. ಬಟ್ ಬ್ಯಾಕ್ ಪೇನ್ ಬೇರೆ ನೋಡಿ. ಕಳ್ಳ ಇವಾಗ ಬರಿತಾ ಇದ್ದಾನೆ. ನಾನು ಮಲಗಿರೋ ಗ್ಯಾಪಲ್ಲಿ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡು ಟ್ಯೂಷನ್ಗೆ ಹೋಗ್ದೆ. ಬಲೆ ನನ್ನ ಮಗಂದು ಹೆಂಗೆ ಮಾಡ್ತದೆ ನೋಡಿ. ಬ್ಲಡ್ ಬರ್ತಾ ಇಲ್ಲ ಅಂದ್ರೆ 2 ಕೈಲೂ ಹಾಕೊಂಡು ಚುಚ್ಚಿ ಹೀರ್ಕೊಂಡ್ರು ಒಂದಷ್ಟು ರಕ್ತನ ಬ್ಲಡ್ ಚೆಕಪ್ಗೆ. ಬೆಳಗ್ಗೆ ಹಾಸ್ಪಿಟಲ್ ಬಂದಿದ್ದಾಯಿತು. ಸ್ಕ್ಯಾನಿಂಗ್ ಸೆಂಟರ್ ಹತ್ರ ಇದ್ದೀನಿ. ಸೊ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಇನ್ನೂ ಟೈಮ್ ಇದೆ. ಡಾಕ್ಟ್ರು ಬರ್ತಾರಂತೆ. ಬ್ಲಡ್ ಚೆಕಪ್ಪಿಗೆ ಕೊಟ್ಬಿಟ್ಟು ಅಷ್ಟರಲ್ಲಿ ಏನಾದರೂ ಬ್ಲಡ್ ಚೆಕಪ್ ರಿಪೋರ್ಟು ಬಂದರೆ ಒಳ್ಳೇದು ಅಂತ ಹೇಳ್ಬಿಟ್ಟು ತೊಗೊಂಡೋಗೋಣ ಅಂದ್ಬಿಟ್ಟು ಬೆಳಗ್ಗೆ 7:30 ಬಂದಿರೋದು ಹಾಸ್ಪಿಟ್ಲಿಗೆ. ಆ್ಯಕ್ಚುಲಿ ಇಲ್ಲಿ ನನಗೋಸ್ಕರ ಒಬ್ಬರು ವೆಯ್ಟ್ ಮಾಡ್ಕೊಂಡು ಡಾಕ್ಟ್ರನ್ನ ಇದು ಮಾಡಿಸ್ಕೊಂಡಿರೋದು. ಬೆಳಗ್ಗೆ ಇಲ್ಲಿ ಎಲ್ಲ ಲೈನು ನಿಂತಿರ್ತಾರೆ. ಸೊ ಎಲ್ಲಿ ಆ ಡಾಕ್ಟ್ರು ಏನು ಅನ್ನೋದನ್ನ ಮೆನ್ಷನ್ ಮಾಡ್ತೀನಿ. ಸೊ ಹಂಗಾಗಿ ಅವ್ರ ಕಡೆಯಿಂದ ನನಗೆ ಇವಾಗ ಇದು ಸಿಕ್ಕಿದ್ದು. ಅದಕ್ಕೆ ಅವ್ರು ವೆಯ್ಟ್ ಮಾಡ್ತಾಯಿದ್ರು. ನಾನು ಹೋದ್ಮೇಲೆ ಡಾಕ್ಟ್ರು ತೋರಿಸ್ಕೊಂಡು ಬಂದು ಇಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಹತ್ರ ಇದ್ದೀನಿ. ಹಾಸ್ಪಿಟಲ್ ಹೋಗಿ ಬಂದು ತೋರಿಸಿ ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಟ್ಯಾಬ್ಲೆಟ್ ತಗೊಂಡ್ಮೇಲೆ ಸಿಕ್ಕಾಪಟ್ಟೆ ನಿದ್ದೆ. ಮಧ್ಯಾಹ್ನ ಮೇಲೆ ಮಲಗೇ ಬಿಟ್ಟಿದ್ದೀನಿ. ಇವಾಗ ಎದ್ರೆ ಟೈಮ್ ಅಲ್ಲ 8-9 ಗಂಟೆ ಆಗೋಗಿದೆ. 9 ಗಂಟೆಲಿ ಎದ್ದು ನೋಡಿದರೆ ಇದೇನು ಬೆಳಗ್ಗೆನ ರಾತ್ರಿನ ಅನ್ನೋದೇ ಗೊತ್ತಾಗಿಲ್ಲ ನನಗೂ. ಸೊ ಸ್ಟಾಲ್ ಕೂಡ ಹಾಕಿಲ್ಲ. ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಬೇರೆ ನೋಡಿ. ಕಳ್ಳ ಇವಾಗ ಬರಿತಾ ಇದ್ದಾನೆ. ನಾನು ಮಲಗಿರೋ ಗ್ಯಾಪಲ್ಲಿ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡು ಟ್ಯೂಷನ್ಗೆ ಹೋಗ್ದೆ. ಬಲೆ ನನ್ನ ಮಗಂದು ಹೆಂಗೆ ಮಾಡ್ತದೆ ನೋಡಿ. ಇವಾಗ ಎತ್ಸಿ ಅವ್ರ ಮಿಸ್ಸಿಗೆ ಫೋನ್ ಮಾಡಾದ್ಮೇಲೆ ಅಲ್ಲೇ ಬರೀಲಿ ಅಂತ ಹೇಳೋರು. ಈಗ ಬರೀತಾವನು ಕಳ್ಳನ ಅಂತ. ಏನು ಮಾಡೋಣ, ಗ್ಯಾಪ್ ಸರಿಯಾಗಿ ಯೂಸ್ ಮಾಡ್ಕೊತಾವನೆ. ಆ್ಯಕ್ಚುಲಿ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದು ಮಂತ್ಲಿ ಸರಿಯಾಗಿ ಆಗ್ತಾ ಇರಲಿಲ್ಲ ಪೀರಿಯಡ್ಸ್ ಎಲ್ಲ. ಸೊ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗಿರೋದಂತೆ. ಅದಕ್ಕೆ ವೆಯ್ಟೆಲ್ಲ ಗೇನ್ ಆಗ್ತಿರೋದು ನಾನು. ಇಲ್ಲೆಲ್ಲ ಸಿಕ್ಕಾಪಟ್ಟೆ ನೋಡಿ ಊತ ಬಂದಿದೆ. ಅಂದರೆ ದಪ್ಪ ಆಗ್ತಾ ಇರೋದಕ್ಕೆ ಒಂದು ಸಿಂಬಲ್ಸ್ ಇದೆಲ್ಲ. ಸೊ ಮುಖನೂ ಅಷ್ಟೇ ದಪ್ಪ ಆಗಿರೋ ಥರ ಗೊತ್ತಾಗುತ್ತೆ. ಮೊದಲು ಹೇಳ್ಬೇಕು ಅಂದರೆ ವೆಯ್ಟು ಸ್ವಲ್ಪ ಕಮ್ಮಿನೇ ಇದ್ದೆ. ಈಗ ಒಂದು 6-7 ತಿಂಗಳಿಂದ ತುಂಬಾ ದಪ್ಪ ಆಗ್ತಾಯಿದ್ದೀನಿ. ಒಂದಷ್ಟು ಜನ ಹೇಳ್ತಾ ಇದ್ರೆ ಸರಿಯಾಗಿ ಹೆಲ್ತ್ ಮೇಂಟೈನ್ ಮಾಡಿ ಅಂತ. ಆ್ಯಕ್ಚುಲಿ ಹೆಲ್ತು ಒಳಗಡೆಯಿಂದ ಮೇಂಟೈನ್ ಮಾಡೋದು ಕಷ್ಟ ಇದೆ. ಮೇಲೆ ಬೇಕಾದ್ರೆ ಹೆಂಗೆ ಬೇಕಾದ್ರೂ ಮೇಂಟೈನ್ ಮಾಡ್ಬೋದು. ಒಳಗಡೆಯಿಂದ ಮೇಂಟೈನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಸೊ ಆ ಒಳಗಡೆಯಿಂದ ಮೇಂಟೈನ್ ಮಾಡೋದು ಇದೆಯಲ್ಲ, ಅದರಲ್ಲಿ ಇನ್ಬ್ಯಾಲೆನ್ಸ್ ಆದಾಗ ಈ ಥರ ಆಗುತ್ತೆ. ಸೊ ನಾನು ದಪ್ಪ ಆಗೋಕ್ಕೆ ರೀಸನ್ನೇ ಮಂತ್ಲಿ ಪೀರಿಯಡ್ಸ್ ಎಲ್ಲ ಆಗ್ತಾ ಇಲ್ಲದೆ ಇರೋದು. ಅದು ಮಂತ್ಲಿ ಕರೆಕ್ಟಾಗಿ ಆದರೆ ನಾವು ವೆಯ್ಟ್ನ ಹೆಂಗೆ ಬೇಕೋ ಬ್ಯಾಲೆನ್ಸ್ ಮಾಡ್ಬೋದು. ಸೊ 7 ಮಂತ್ಸೇ ಮೇಲೆ ಆಯಿತು. ಸೊ ಅವಾಗಿಂದ ಈಚೆಗೆ ಇವಾಗ ಗಂಟ ಸಖತ್ ಪ್ರಾಬ್ಲಮ್ ಆಗ್ತಾಯಿತ್ತು. ಹಾಗಾಗಿ ಒಬ್ಬರು ಒಳ್ಳೆ ಡಾಕ್ಟ್ರಿಗೆ ತೋರಿಸೋಣ ಅಂತ ನನಗೂ ತೋರ್ಸೋಕ್ಕೆ ಮುಜುಗರ ಒಂಥರ. ಇವಾಗ ಗೊತ್ತಲ್ವ ಪಬ್ಲಿಕ್ಕಲ್ಲಿ ಹೋಗಿ ಹೆಂಗೆ ತೋರಿಸೋದು ಏನು ಕತೆ, ಯಾವ ಡಾಕ್ಟ್ರು ಕನ್ಸಲ್ಟ್ ಮಾಡಬೇಕು ಅಂತ ಗೊತ್ತಿರಲ್ಲ ನಮಗೂ. ಸೊ ಇವತ್ತೊಬ್ಬರು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ಕೊಂಡು ಬಂದೆ. ಸೊ ಬಂದಾದಮೇಲೆ ಸ್ವಲ್ಪ ತೋರಿಸ್ಕೊಂಡು ಬಂದಿದ್ದಕ್ಕೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿರೋ. ಅದು ನುಂಗಾದ್ಮೇಲೆ ಯಾಕೋ ಹೊಟ್ಟೆ ನೋವು ಸೊಂಟ ನೋವು ಜಾಸ್ತಿನೇ ಆಯಿತು. ಹಾಗಾಗಿ ಕಂಪ್ಲೀಟಾಗಿ ಮಲ್ಕೊಂಬಿಟ್ಟೆ. ಸ್ಟಾಲ್ ಹೋಗಿಲ್ಲ, ನಿನ್ನೆನೂ ಹೋಗಿಲ್ಲ, ಇವತ್ತು ಹೋಗಿಲ್ಲ. ಆಮೇಲೆ ಎಲ್ಲ ರಿಪೋರ್ಟ್ಸ್ ಎಲ್ಲ ಬಂತು. ಏನಿಲ್ಲ ಅಂದ್ರೆ ಒಂದು 2-2.5 ಸಾವಿರದಷ್ಟು ಖರ್ಚಾಯಿತು ಒಂದೇ ದಿನಕ್ಕೆ. ಅಲ್ಲೋಗಿ ತೋರಿಸಿ ಅದಾದಮೇಲೆ ಸ್ಕ್ಯಾನಿಂಗ್ ಬರ್ಕೊಟ್ರು. ಸ್ಕ್ಯಾನಿಂಗ್ ಆದಮೇಲೆ ಬ್ಲಡ್ ಚೆಕಪ್ ಬರ್ಕೊಟ್ರು. ಅದು ರಿಪೋರ್ಟ್ಸ್ ಬಂದಿದೆ, ಬಟ್ ಅಲ್ಲಿ ತೋರ್ಸೋಕ್ಕಾಗಲಿಲ್ಲ ನನಗೆ. ನಾಳೆ ತೋರಿಸಿದ್ರೆ ಆಯಿತು ಅಂತ ಬಂದೆ. ಸೊ ಇದನ್ನು ಬಯಸ್ಕೊಂಡು ಇವತ್ತು ಏನು ಮಾಡೋದು ಗೊತ್ತೇ ಆಯ್ತು ನನಗೆ. ಕೂದಲು ಉದುರೋ ಸಮಸ್ಯೆ ಜಾಸ್ತಿ ಇದೆ ಹಾಗೂ ತಲೆಯಲ್ಲಿ. ಇದೆಲ್ಲ ಒಂದು ಸೈಡ್ ಎಫೆಕ್ಟ್ ಥರ ಒಂದು ಮುನ್ಸೂಚನೆ ತೋರಿಸ್ತಾ ಇರುತ್ತೆ ನಮ್ಮ ಬಾಡಿ ದಪ್ಪ ಆಗ್ತಾ ಇರೋದಕ್ಕೆ. ಸೊ ಅದಾಗಿದೆ ನನಗೀಗ. ತುಂಬ ಮೈಭಾರ ಅನಿಸೋದು, ಸಿಕ್ಕಾಪಟ್ಟೆ ಅನಿಸುತ್ತೆ. ಬಟ್ ಏನು ಮಾಡೋದು, ಇವಾಗ ಎದ್ದಿದ್ದೀನಿ 9:30 ಆಯಿತು ನೈಟು.
ಈಗ ಹೋಗಿ ಅಡುಗೆ ಮಾಡೋಕ್ಕಾಗ್ತಿಲ್ಲ ನನ್ನ ಕೈಯಲ್ಲಿ, ಸುಸ್ತಾಗ್ತಾಯಿದೆ ನನಗೆ ಇವತ್ತು. ಟ್ಯಾಬ್ಲೆಟ್ಸ್ ಬೇರೆ ತೊಗೊಂಡಿರೋದಕ್ಕೆ ಬೆಳಗ್ಗೆಯಿಂದ 2, 3, 4 ಟ್ಯಾಬ್ಲೆಟ್ ಮೇಲೆ ನುಂಗಿದ್ದೀನಿ. ಸೊ ಇವಾಗಲೂ ಟ್ಯಾಬ್ಲೆಟ್ ಇದ್ದಾವೆ, ಊಟ ಮಾಡದೆ ನುಂಗೋಕ್ಕಾಗಲ್ಲ. ಒಂಥರ ಚಳಿ ಜ್ವರ ಬಂದಂಗೆ ಆಗ್ತಿದೆ ಒಂದು ಕಡೆ. ಗೊತ್ತಿಲ್ಲ ಚಳಿ ಜ್ವರ ಬಂದ್ಬಿಟ್ರೆ ಏನು ಮಾಡೋದು ಅಂತ. ಈಗ ಅಡುಗೆ ಮನೆಗೆ ಹೋಗಿ ಸಾಂಬಾರು ಏನಾದ್ರು ಮಾಡಿಬಿಟ್ಟು ಬಾಯೆಲ್ಲ ಒಂಥರ ಕಹಿ ಕಹಿ ಆಗ್ತಾಯಿದೆ. ಮಾತ್ರೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿರೋದಕ್ಕೆ ವಾಂತಿನೂ ಬರಂಗೆ ಆಗ್ತಿದೆ. ಗೊತ್ತಿಲ್ಲ ಏನಾಗುತ್ತೆ. ಎಷ್ಟು ಬೇಗ ಬರ್ತಾನೋ. ಇಂಗ್ಲೀಷು, ಹಿಂದಿ, ಕನ್ನಡ ಕಾಪಿ ರೈಟ್ ಮುಗಿಸ್ತಾ ತೋರಿಸು. ನಂಗೆ ಇವಾಗ ತೋರಿಸು ಬರ್ದಿರೋದು. ಡೇಟ್ ಹಾಕಿದ್ಯಾ? ಯಾಕೆ ಪೇಜ್ ಹಾಕಿರೋದು? ಇವತ್ತೇ ಹಾಕ್ಬಿಟ್ರೆ ಇಲ್ಲಿ ಈ ಪಕ್ಕದ ಪೇಜ್ ಹೋಗ್ಬಿಡ್ತದಲ್ಲ ಇವಾಗ. ಯಾವಾಗಲೂ ಪಿನ್ ಪೇಜ್ ಅರಿತಿದ್ದೆ. ಪಿನ್ದು ಪೇಜ್ ಅರಿತಿದ್ದೆ. ಅಲ್ಲಾದ್ರೆ ಇಲ್ಲೋಯ್ತದೆ. ಗೊತ್ತಿಲ್ಲ ಆ ಥರ ಪೇಜ್ ಇರಬಾರ್ದು ಅಂತ. ನೀನು ಒಳ್ಳೆ ಲಿಪಿ ಬರ್ದಂಗೆ ಬರ್ದಿದ್ದಿ. ಯಾರಿಗೆ ಯಾವುದೋ ಒಂದು ಲಿಪಿ ರೈಟಿಂಗ್ ಬರೀತಾರಲ್ಲ ಹಳೆ ಕಾಲದವ್ರು, ಅದನ್ನು ಲಿಪಿ ಅಂತಾರೆ. ನೀನು ಲಿಪಿ ಬರ್ದಂಗೆ ಬರ್ತೀರ, ಯಾರಿಗೆ ಅರ್ಥ ಆಯ್ತದೆ? ಬಾಯ್ಲಿ ಇದೇನು ಓದು ನೀನು. I had a pair of wings with which I to fly. One day I saw ಹಂಗೆಲ್ಲ ಮಾಡ್ಬಾರ್ದು. ಚಿದಮ್ಮಕ್ಕೆ ಏನಿದು ಅರ್ಥ ಏನು? ಯಾಕೆ ಬರ್ದಿದ್ಯಾ? ಯಾಕೆ ಬರ್ದಿದ್ಯಾ ಅಂದರೆ ನನಗೆ ಬುಕ್ಕಲ್ಲಿ ಕೊಟ್ಟಿದ್ರು, ಆಮೇಲೆ ಹೋಮ್ವರ್ಕ್ ಕೊಟ್ಟಿದ್ರು, ಅದಕ್ಕೆ ಬರ್ದಿದ್ದೀನಿ. ಹೋಮ್ವರ್ಕ್ ಕೊಟ್ಟಿದ್ರು ಬರ್ದಿದ್ದೀನಿ ಅಂದ್ಬಿಟ್ರೆ ಹೋಮ್ವರ್ಕಿಗೆ ಏನು ಒಂದು ಅರ್ಥ ಇರಲ್ವಾ? ಅವ್ರು ಅರ್ಥ ಹೇಳ್ಕೊಟ್ಟಿರ್ತಾರೆ. ಅದೇನು ಅಂತ ಹೇಳು ಅರ್ಥ. ನಂಗೆ ಇಂಗ್ಲೀಷ್ ಬರಲ್ಲ. ನಂಗೆ ಇಂಗ್ಲೀಷ್ ಬರಲ್ಲ, ನೀನು ಹೇಳ್ಕೊಡ್ಬೇಕು ತಾನೆ. ಕನ್ನಡ ಹೇಳ್ಕೊಡ್ತೀನಿ. ಕನ್ನಡ ಬೇಡಪ್ಪ, ಕನ್ನಡ ನಾನು ನಿಂಗೆ ಹೇಳ್ಕೊಡ್ತೀನಿ. ನಿಂಗೆ ಕನ್ನಡ ನಿನಗೆ ಬರಲ್ಲ, ನನಗೇನು ಹೇಳ್ಕೊಡ್ತೀನಿ. ಹಿಂದಿ ಹೇಳ್ಕೊಡ್ತೀನಿ. ಕನ್ನಡ 1-2 ಅಕ್ಷರ ಬರೋಕ್ಕೆ ಬರಲ್ಲ. ನಿನ್ನ ಹೆಸರು ಬರ್ದು ತೋರಿಸು ಕನ್ನಡ. ಮೋದಿ ಇನ್ನೇನು ಕನ್ನಡ ಹೇಳ್ಕೊಡ್ತೀಯ ನೀನು? ನೋಡಿ ಕನ್ನಡ ಅವನದು ಇದನ್ನ ನೇಮೇ ಬರೆಯೋಕ್ಕೆ ಬರಲ್ಲ ಕನ್ನಡದಲ್ಲಿ, ನನಗೆ ಕನ್ನಡ ಹೇಳ್ಕೊಡ್ತಾನಂತೆ. ಹಾಂ ಹೇಳ್ಕೊಡು. ಅದೇನು ಹೇಳ್ಕೊಡ್ತಂತ ಕನ್ನಡ? ಇನ್ನೊಂದು ಪೇಜ್ ಬರಿ. ಕನ್ನಡ ಆಯಿತು, ಇಂಗ್ಲೀಷ್ ಆಯಿತು. ಇಲ್ಲಿ ಇಂಗ್ಲೀಷ್ ಹಿಂದಿ ತೋರಿಸು. ಡೇಟ್ ಹಾಕಿದ ನೀನು? ಕರೆಕ್ಷನ್ ಮಾಡೋ ನೋಡಿ. ಇವತ್ತಂತೀನಿ ಯಾವತ್ತದ್ದು ಇವತ್ತು ನೋಡಿ ಮಾಡಿಲ್ವಾ? ಇವಾಗ ಬರ್ದಿಲ್ವಾ? ಕರೆಕ್ಷನ್ ಮಾಡಿರ್ಬೇಕಾಯ್ತು. 8/12. ಇವತ್ತು ಡೇಟ್ ಎಷ್ಟು? 8/12 16/12. ಇವತ್ತು 18 ಕಣೋ. 8ರಲ್ಲಿ ಇನ್ನೂ 10 ದಿನದ ಹಿಂದೆ ತೋರಿಸ್ತಿದ್ದೇನೋ. ಇದು ಇವತ್ತು ಬರ್ದಿರೋದು. ಇದು ಇವತ್ತು ಬರ್ದಿರೋದಾ? ಮಿಸ್ಸಿಗೆ ಫೋನ್ ಮಾಡಲಿಲ್ಲ? ಮೆಸೇಜ್ ಹಾಕ್ಲಾ? ಇದು ಇವತ್ತು ಬರ್ದಿದ್ನಂತೆ ಅಂತ. ಆಯಿತು, ಫೋಟೋ ಹಾಕ್ತೀನಿ. ರಾತ್ರಿ 11 ಗಂಟೆ ಮೇಲೆ ಆಗಿತ್ತು. ಸೊ ಮುದ್ದೆ ಸಾಂಬಾರು ಮಾಡಿಬಿಟ್ಟೆ, ತಿಂದ್ಬಿಟ್ಟು ಮಲ್ಕೋಬೇಕಂತ.